ಚಾಟ್ ಜಿಪಿಟಿ ಬಂದ್ಮೇಲೆ ಸ್ಕ್ಯಾಮ್ ಅಂಡ್ ಫ್ರಾಡ್ ಪಾಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ನೈಜೀರಿಯನ್ಸ್ ಪ್ರಿನ್ಸ್ ಸ್ಕ್ಯಾಮ್ ಇಮೇಲ್ಸ್ ಅಲ್ಲಿ ಬರ್ತಿತ್ತು. ನಾವು ಈಸಿಯಾಗಿ ಅದನ್ನ ಸ್ಕ್ಯಾಮ್ಸ್ ಅಂತ ಫೈಂಡ್ ಮಾಡಬಹುದು. ಬಿಕಾಸ್ ಆ ಇಮೇಲ್ ಅಲ್ಲಿ ಯೂಸ್ ಮಾಡಿರೋ ಗ್ರಾಮರ್ಸ್ ಅಷ್ಟು ಟೆರಿಬಲ್ ಆಗಿರುತ್ತೆ. ತುಂಬಾ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇರ್ತಿತ್ತು ಈ ತರ ಸ್ಕ್ಯಾಮ್ ಇಮೇಲ್ಸ್ ಅಲ್ಲಿ. ಆದ್ರೆ ಇವಾಗ ಈ ತರ ಸ್ಕ್ಯಾಮ್ ಇಮೇಲ್ಸ್ ಬರೆಯೋದ್ರಿಂದ ಅದರಲ್ಲಿ ಒಂದು ಮಿಸ್ಟೇಕ್ ಫೈಂಡ್ ಮಾಡೋಕು ತುಂಬಾ ಡಿಫಿಕಲ್ಟ್ ಇರುತ್ತೆ. ಜನರನ್ನ ಮೋಸ ಮಾಡೋಕೆ AI ಅಲ್ಲಿ ಒಂದು ಕಾಮನ್ ವೇ ಏನಂದ್ರೆ ವಾಯ್ಸ್ ಬೇಸ್ಡ್ ಸ್ಕ್ಯಾಮ್. ಈ ಫ್ರಾಡ್ಸ್ ಏನ್ ಮಾಡ್ತಾರೆ ಅಂದ್ರೆ AI ಹೆಲ್ಪ್ ಇಂದ ನಿಮ್ ಫ್ಯಾಮಿಲಿ ಮೆಂಬರ್ ವಾಯ್ಸ್ ಅಲ್ಲೇ ಮಾತಾಡ್ತಾರೆ ಅಂಡ್ ಕಾಸು ಕೇಳ್ತಾರೆ. ನಾವ್ ಅನ್ಕೊಳ್ತೀವಿ ಫ್ಯಾಮಿಲಿ ಮೆಂಬರೇ ಏನೋ ಕಾಲ್ ಮಾಡಿದ್ದಾರೆ ಅಂತ. ಈ ವಾಯ್ಸ್ ಕ್ಲೋನಿಂಗ್ ಟೂಲ್ಸ್ ಆಫ್ AI ನ ಯೂಸ್ ಮಾಡೋದು ಎಷ್ಟು ಈಸಿ ಅಂಡ್ ಆಕ್ಸೆಸಿಬಲ್ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಮ್ಯಾಕ್ಅಫೀ ಲ್ಯಾಬ್ ರಿಸರ್ಚರ್ಸ್ 2 ವೀಕ್ಸ್ ತಗೊಂಡಿದ್ದಾರೆ. ಡಜನ್ಸ್ ಆಫ್ ಫ್ರೀ ವಾಯ್ಸ್ ಟೂಲ್ಸ್ ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಅವ್ರು ಫೈಂಡ್ ಮಾಡಿದ್ರು. ಅಂಡ್ ಅದನ್ನ ಯೂಸ್ ಮಾಡೋದೇನೋ ಅಷ್ಟೊಂದು ಡಿಫಿಕಲ್ಟ್ ಅಲ್ಲ. ಬರೀ 3 ಸೆಕೆಂಡ್ಸ್ ಆಡಿಯೋ ಇದ್ರೆ ಸಾಕು 85% ಒರಿಜಿನಲ್ ವಾಯ್ಸ್ ಗೆ ಮ್ಯಾಚ್ ಆಗೋ ತರ ಕ್ಲೋನ್ಡ್ ವಾಯ್ಸ್ ಮಾಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಫ್ರೆಂಟ್ ಆಕ್ಸೆಂಟ್ ನಾನು ರೆಪ್ಲಿಕೇಟ್ ಮಾಡುತ್ತೆ ಅಂತ ರಿಸರ್ಚರ್ಸ್ ಫೈಂಡ್ ಮಾಡಿದ್ದಾರೆ. ನಿಮ್ದು ಇಂಡಿಯನ್ ಆಕ್ಸೆಂಟ್ ಇರಬಹುದು, UK ಆಕ್ಸೆಂಟ್, ಅಮೆರಿಕನ್ ಆಕ್ಸೆಂಟ್, ಯಾವ್ದಿದ್ರು ನೋ ಪ್ರಾಬ್ಲಮ್. ಅವ್ರು ಕಂಡಕ್ಟ್ ಮಾಡಿರೋ ಸ್ಟಡಿಯಲ್ಲಿ ಫೈಂಡ್ ಮಾಡಿರೋದೇನಂದ್ರೆ 83% ಆಫ್ ಇಂಡಿಯನ್ಸ್ ವಾಯ್ಸ್ ಸ್ಕ್ಯಾಮ್ ಇಂದ ಅವರ ಕಾಸು ಕಳ್ಕೊಂಡಿದ್ದಾರೆ ಅಂತ. 83% ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ 50,000ಕ್ಕಿಂತ ಹೆಚ್ಚು ಕಾಸು ಕಳ್ಕೊಂಡಿದ್ದಾರೆ ವಾಯ್ಸ್ ಸ್ಕ್ಯಾಮ್ ಇಂದ. ಈ ತರ ಸ್ಕ್ಯಾಮ್ಸ್ ಓನ್ಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆ ನೋಡಬಹುದು. ABC ರಿಪೋರ್ಟ್ ಪ್ರಕಾರ ಹಾಯ್ ಮಾಮ್ ಅನ್ನೋ ಸ್ಕ್ಯಾಮ್ ವಾಟ್ಸ್ಆಪ್ ಅಲ್ಲಿ ಆಗ್ತಿದೆ. ಫ್ರಾಡ್ಸ್ಟರ್ಸ್ ಫ್ಯಾಮಿಲಿ ಮೆಂಬರ್ ತರ ಆಕ್ಟ್ ಮಾಡೋಕೆ AI ನ ಯೂಸ್ ಮಾಡ್ತಿದ್ರು. ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಅವ್ರ ಫ್ಯಾಮಿಲಿಗೆ ಮೆಸೇಜ್ ಮಾಡೋ ತರ. ಸೊ 11,000 ಆಸ್ಟ್ರೇಲಿಯನ್ಸ್ ನ ಲೂಟ್ ಮಾಡಿದ್ದಾರೆ. $7.2 ಮಿಲಿಯನ್ ನ 2022 ಅಲ್ಲಿ ಅರ್ನ್ ಮಾಡಿದ್ದಾರೆ. ಈ ಸ್ಕ್ಯಾಮ್ಸ್ ನ ಅವಾಯ್ಡ್ ಮಾಡೋಕೆ ಒಂದೇ ಒಂದು ದಾರಿ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜನಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೋಗಿ ಸೇರ್ಬೇಕು. ಜನಗಳಿಗೆ AI ಅಂದ್ರೆ ಏನು ಅಂತ ಹೇಳ್ಬೇಕು. ಇದನ್ನ ಹೇಗೆ ಯೂಸ್ ಮಾಡ್ತಾರೆ, ಇದರಿಂದ ಹೇಗೆ ಫ್ರಾಡ್ ಮಾಡ್ತಾರೆ ಅಂತ ಹೇಳ್ಬೇಕು. ನೀವು ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಬೇಕು. ಸೊ ದಟ್ ಎಲ್ಲರೂ ಅದರ ಬಗ್ಗೆ ತಿಳ್ಕೋಬಹುದು. ಫ್ಯೂಚರ್ ಇದಕ್ಕಿಂತ ಡಿಫಿಕಲ್ಟ್ ಇರುತ್ತೆ. ಬಿಕಾಸ್ ತುಂಬಾ ಜನಗಳು ಅವ್ರನ್ನ ಕ್ವಿಕ್ ಆಗಿ ಎಜುಕೇಟ್ ಮಾಡ್ಕೊಂಡು ಎಲ್ಲದಕ್ಕೂ ಅಡಾಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಸೊ ಜಸ್ಟ್ ಥಿಂಕ್ ಮಾಡಿ, ಕೆಲವು ಅನ್ಎಥಿಕಲ್ ಕಂಪನೀಸ್ AI ನ ಯೂಸ್ ಮಾಡಿ ನಿಮ್ನ ಒಂದು ವಿಷಯಕ್ಕೆ ಅಡಿಕ್ಟ್ ಮಾಡೋದು ಎಷ್ಟು ಈಸಿ ಇರುತ್ತೆ ಅಂತ. ಫ್ಯೂಚರ್ ಅಲ್ಲಿ ಸ್ಲೋ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಪ್ರಪಂಚನ ಚೇಂಜ್ ಮಾಡುತ್ತೆ. ಇಲ್ಲಿವರೆಗೂ ಅದು ಸ್ಕ್ರೀನ್ ಹಿಂದೆ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಒಂದ್ ವೇಳೆ ಸ್ಕ್ರೀನ್ ಇಂದ ಆಚೆ ಈ ಫಿಸಿಕಲ್ ಪ್ರಪಂಚಕ್ಕೆ ಬಂದ್ರೆ ಹೇಗಿರುತ್ತೆ. ಬಾಸ್ಟನ್ ಡೈನಾಮಿಕ್ಸ್ ತರ ಕೆಲವು ಕಂಪನೀಸ್ ಆಲ್ರೆಡಿ ಈ ತರ ರೋಬೋಟ್ಸ್ ನ ಮಾಡಿದ್ದಾರೆ. ಅದು ಹ್ಯೂಮನ್ ತರ ಮೂವ್ ಆಗುತ್ತೆ, ಓಡುತ್ತೆ, ಜಂಪ್ ಮಾಡುತ್ತೆ. ಈ ವಿಡಿಯೋನ ನೋಡಿ, ಆಲ್ರೆಡಿ ರೋಬೋಟ್ಸ್ ಗೆ ಏನೆಲ್ಲ ಮಾಡಕ್ಕಾಗುತ್ತೆ ಅಂತ ಶಾಕ್ ಆಗುತ್ತೆ. ಇದು ಅವರ ಲೇಟೆಸ್ಟ್ ರೋಬೋಟ್ ಅಟ್ಲಾಸ್ ಅಂತ. ಅದರ ಸರೌಂಡಿಂಗ್ ಇರೋ ಪ್ರಾಡಕ್ಟ್ಸ್ ಜೊತೆ ಅದು ಇಂಟರಾಕ್ಟ್ ಮಾಡುತ್ತೆ. ಒಂದು ವುಡ್ ಪೀಸ್ ತಗೊಂಡೋಗಿ ಎಲ್ಲಿಡಬೇಕೋ ಅಲ್ಲಿಡುತ್ತೆ. ಅದರ ಮೇಲೆ ಹೋಗೋಕೆ ದಾರಿ ಫೈಂಡ್ ಮಾಡುತ್ತೆ. ಮೇಲೆ ಇರೋ ಹ್ಯೂಮನ್ ವರ್ಕರ್ ಗೆ ಅದು ಹೆಲ್ಪ್ ಮಾಡುತ್ತೆ. ಈ ರೋಬೋಟ್ಸ್ ಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಹೆಲ್ಪ್ ಮಾಡಕ್ ಆಗ್ತಿದೆ. ಸೊ ಜಸ್ಟ್ ಥಿಂಕ್ ಮಾಡಿ, ಈ ತರ ರೋಬೋಟ್ಸ್ ಗೆ ಚಾಟ್ GPT ಅಂತ ಟೆಕ್ನಾಲಜೀಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ. ಮನುಷ್ಯರಿಗಿಂತ ಈ ತರ ರೋಬೋಟ್ಸ್ ನ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ.